ನಮಸ್ಕಾರ. ಮನಸ್ಸಿನ ಅದೆಷ್ಟೋ ವಿವಿಧ ಭಾವಗಳನ್ನು ನಾವು ದಾಟ್ಕೊಂಡು ಹೋಗ್ತೀವಿ. ಸಿಟ್ಟಾಗ್ತೀವಿ, ರೇಗ್ತೀವಿ, ಸುಮ್ಮನಿರ್ತೀವಿ, ಅಳ್ತೀವಿ, ಕಂಗಾಲಾಗ್ತೀವಿ, ಕರಿಗೋಗ್ತೀವಿ. ಆದರೂ ಕೂಡ ಏನೂ ಬದಲಾಗಲ್ಲ. ಅವೆಲ್ಲವೂ ಕ್ಷಣಿಕ ಬಂದು ಹೋಗ್ತಿರ್ತಾವ. ನಾವು ಹೆಂಗೆ ಇರಬೇಕು ಹಂಗೆ ಇರ್ತೀವಿ. ಆಕಾಶದ ಹಾಗೆ ಅದೆಷ್ಟೋ ದಟ್ಟ ಮೋಡಗಳು ಬರ್ತಾವ ಹೋಗ್ತಾವ, ತೆಳು ಮೋಡಗಳು ಬರ್ತಾವ ಹೋಗ್ತಾವ, ಭಯಂಕರವಾಗಿ ಮಳೆ ಸುರಿತಾವ. ಸುರಿದ ನಂತರ ಸಮಾಧಾನದಿಂದ ಹೆಂಗೆ ಆಕಾಶ ನಿಚ್ಚಳ ಆಗಿರ್ತದಲ್ಲ ಹಂಗೆ ಮನಸ್ಸಿನಲ್ಲಿ ಕೂಡ ಭಾವನೆಗಳು ಬಂದು ಹೋಗ್ತಿರ್ತಾವೆ. ಬಂದಂಥ ಸಂದರ್ಭದಲ್ಲಿ ನಾವುಗಳು ಅವುಗಳನ್ನು ಹೊರ ಹಾಕಲೇಬೇಕು. ಮೋಡ ಕಟ್ಟ್ಯಾದಂತ ಮಳೆ ಆಯಿತು. ಮಳೆ ಆಯಿತು ಅಂದ್ರೆ ಆ ಮೋಡಕ್ಕೊಂದು ಬೆಲೆ ಇದೆ, ಆಕಾಶಕ್ಕೊಂದು ಶುಭ್ರತೆ ಬರ್ತದೆ. ಹಾಗೆ ನಮ್ಮ ಭಾವನೆಗಳಿಗೂ ಕೂಡ ನಾವು ಬೆಲೆ ಕೊಡಬೇಕು. ಅವುಗಳನ್ನು ಅದುಮಿಡೋದಕ್ಕೂ ಮಳೆಯಾಗಿ ಸುರಿಸ್ಬೇಕು, ಹೊರ ಹಾಕ್ಬೇಕು. ಸಿಟ್ಟಾಗೋದು ಸಿಟ್ಟಾಗೋದು ಅದನ್ನು ಎಚ್ಚರಿರ್ಬೇಕು. ಇದು ಸಿಟ್ಟು ಬಂದಾಗ ಈ ಸಿಟ್ಟನ್ನು ನಾನು ಹೊರ ಹಾಕ್ತಾ ಇದ್ದೀನಿ, ಮುಂಚೂರು ಎಚ್ಚರಿಕೆ ಇದ್ರೆ ಸಾಕು. ಎಚ್ಚರ ಇದ್ದೇವಂದ್ರೆ ಆ ಸಿಟ್ಟಿನಲ್ಲಿ ಕೂಡ ಒಂದು ಶಕ್ತಿ ಇರ್ತದೆ. ಅದನ್ನು ನಾವು ಅದರಿಂದ ಆಗ್ಬೇಕಂತ ಅನಾಹುತಗಳು ಆಗೋದಿಲ್ಲ, ಅದನ್ನು ನಾವು ಹೊರಗಾಕೋದು ಹಾಕಿರ್ತೀವಿ ಅಷ್ಟೇ. ಯಾರೋ ಮೇಲೆ ಒಂದಿಷ್ಟು ಕೋಪ ಬಂದು ತೋರಿಸ್ಬಿಡ್ಬೇಕು. ತೋರಿಸೋದಂದ್ರೆ ಎಚ್ಚರಿಕೆಯಿಂದ ಕೋಪವನ್ನು ತೋರಿಸಬೇಕು. ಪ್ರೀತಿ ತೋರಿಸ್ಬಿಡ್ಬೇಕು, ಅದರಲ್ಲಿನೂ ಎಚ್ಚರಿಕೆ ಇರಬೇಕು. ಮೈ ಮರೆತ್ಬಿಡ್ತೀವಿ. ಭಾವನೆಗಳಲ್ಲಿ ನಾವು ಮುಳುಗಿ ಹೋದಾಗ ಮೈ ಮರೆತುಬಿಡ್ತೀವಿ. ಆ ಮೈ ಮರೆಯುವಿಕೆಯಿಂದಲೇ ಎಲ್ಲ ಅನಾಹುತಗಳು ಘಟಿಸುವುದು. ಹೋಗಲಾಗಬಾರ್ದು. ಅದು ಏನದ ಮನಸ್ಸಿನಾಗ ಅದು ಹೊರಗಾಗಿ ನಾವು ಹಗರಾಗಬೇಕು. ಹಾಕದಾಗೇನೆ ಎಲ್ಲವೂ ಸರಿಯಾಗ್ತದ. ಇಲ್ಲಂದ್ರೆ ಆಗಲ್ಲ. ಇಲ್ಲಾಂದ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕೊಂತೀವಿ. ಅದೆಷ್ಟೋ ಭಾವನೆಗಳನ್ನು ಒಳಗೆ ಇಡ್ತಾ ಹೋದೆವು ಅಂತಂದರೆ, ನುಂಗ್ತಾ ಹೋದೆವು ಅಂತಂದ್ರೆ, ಆವಾಗ ನಮ್ಮ ಮಾನಸಿಕ ಸ್ಥೀಮಿತ ಏನದಲ್ಲ ಅದು ಅಸಮತೋಲನ ಆಗಕ್ಕೆ ಶುರುವಾಗ್ತದೆ. ನಾವು ಹುಚ್ಚರಾಗಕ್ಕೆ ಶುರುವಾಗ್ತೀವಿ. ಇಲ್ಲ ಪೂರ್ತಿ ತಳಮಟ್ಟಕ್ಕೆ ಕುಸಿದು ಬಿಡ್ತೀವಿ. ಹಂಗೆ ಆಗಬಾರ್ದಪ್ಪ, ಕುಸಿಬಾರ್ದು. ಅಂದರೆ ನಮ್ಮಲ್ಲಿನ ಭಾವನೆಗಳನ್ನು ನಾವು ಹೊರ ಹಾಕೋದನ್ನು ಕಲಿಬೇಕು. ನೋಡ್ರಿ, ಆಕಾಶದಾಗ ಮೋಡಗಳು ತುಂಬಿಕೊಂಡು ಬಂದಾಗ ಎಲ್ಲವನ್ನ ಆವರಿಸ್ಬಿಟ್ಟು ಅಂತಂದರೆ ಸೂರ್ಯನ ಬೆಳಕು ಸುದ ಮಬ್ಬಾಗಿ ಹೋಗ್ಬಿಡುತ್ತೆ. ಸೂರ್ಯನಂತ ಪ್ರಕಾರವಾದ ಸೂರ್ಯನೇ ಆತನ ಕಿರಣಗಳು ಭೂಮಿ ಬಂದು ಮುಟ್ಟಕ್ಕಾಗಲ್ಲ. ಎಲ್ಲ ಕಡೆಗೆ ಕತ್ಲು ತುಂಬಿಕೊಂಡಂಗಾಗ್ತವೆ. ಒಂಥರ ದಟ್ಟವಾದ ಮೋಡಗಳು ಬಂದು ಆಕಾಶದ ತುಂಬೆಲ್ಲ ಆವರಿಸಿಕೊಂಡಾಗ, ಆ ಮೋಡಗಳು ಆವರಿಸಿಕೊಂಡಾಗ ಯಾವ ರೀತಿ ಆ ಪ್ರಕಾಶಮಾನ ಸೂರ್ಯನ ಕಿರಣಗಳಿಗೆ ಅವಕಾಶ ಇರಲ್ಲ, ಹಂಗೆ ನಾವು ಎಷ್ಟೇ ಶಕ್ತಿಶಾಲಿ ಆಗಿರ್ಬೋದು, ಎಷ್ಟೇ ಜ್ಞಾನಿಗಳಾಗಿರ್ಬೋದು, ಎಷ್ಟೇ ಅಧಿಕಾರವಂತಸ್ಥರಾಗಿರ್ಬೋದು, ನಾವು ಏನೇ ಆಗಿರ್ಬೋದು, ಆ ಕ್ಷಣದಲ್ಲಿ ನಾವು ಮಬ್ಬಾಗಿ ಬಿಡ್ತೀವಿ, ದುರ್ಬಲರಾಗಿ ಬಿಡ್ತೀವಿ. ಬರ್ತಾವ ಅದು ಖುಷಿದರೆ ಬರ್ಬೋದು, ದುಃಖದರೆ ಬರ್ಬೋದು, ನೋವಿಂದರೆ ಬರ್ಬೋದು, ನಲಿವಿಂದರೆ ಬರ್ಬೋದು. ಮೋಡಗಳು ಮಾತ್ರ ಮನದಲ್ಲಿ ಬರ್ತಿರ್ತವೆ. ಬಂದಾಗ ಅವುಗಳಿಗೆ ನಾವು ಎಚ್ಚರದಿಂದ ವರ್ತಿಸಬೇಕು. ಅವು ಬಂದಂಥವು ಹೊರ ಹಾಕೋದನ್ನು ನಾವು ಕಲಿಬೋದು. ಇಲ್ಲ ಅಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಂತೀವಿ ನಾವು. ಅದೇನೇ ಇರಲಿ, ನಾವು ಕೆಲವೊಂದು ಸಾರಿ ಮುದ್ದಿಸುವುದರಲ್ಲಿ ಮುಂದಾಗಿ ಮೈಮರೆತು ಮುದ್ದಿಸ್ಬಿಟ್ಟಿರ್ತೀವಿ. ಎಂದಾಡಿಗೆ ಅವರೇ ನಮಗೆ ಮೋಸ ಮಾಡಿಬಿಟ್ಟಿರ್ತಾರೆ. ಮೈಮರೆತು ಸಿಟ್ಟಾಗಿ ಏನೋ ಮಾಡಿಬಿಡ್ತೀವಿ, ಅದರಿಂದ ಎಷ್ಟೋ ಹಾನಿ ಆಗ್ಬಿಡ್ತೀವಿ.
ಅದರೊಂದಿಗೆ ಒಂದಾಗಿ ಬಿಟ್ಟಿರ್ತೀವಿ ನಾವು. ಭಾವಗಳು ಇವು ಏರಿಳಿತ ಇವುಗಳಿಲ್ಲದೆ ಮನುಷ್ಯ ಇಲ್ಲೇ ಇಲ್ಲ. ಬೇಕಾದಂಥ ಮನುಷ್ಯ ಇರಲಿ, ಎಲ್ಲ ಮನುಷ್ಯನು ಈ ಎಲ್ಲ ಭಾವನೆಗಳಿಗೆ ಒಳಗಾಗಲೇಬೇಕಾಗ್ತದೆ. ಇದು ಕೋಪ, ತಾಪ, ಖುಷಿ, ಎಲ್ಲಸು, ಬೇಸರ, ಇದೇನು ಎಲ್ಲಗಳು ಅದಾವ. ಅವ್ರ ಮೇಲೆ ಸಿಟ್ಟಾಗೋದು, ಬೇಸರ ಆಗೋದು, ರೇಗೋದು, ಕಂಗಲ್ ಆಗಿಬಿಡ್ತೀವಿ. ಕಡೆ ಕಸಾಯ ಕಡೆ ಕಂಗಲ್ ಆಗ್ತೀವಿ. ಕೆಲವೊಂದು ಸರಿ ಪರಿಸ್ಥಿತಿ ಕರಿಗೋಗ್ಬಿಡ್ತೀವಿ. ಆ ಕರಿಗೋದಾಗ ಮರ್ತು ಹೋಗ್ತೀವಿ. ಬೇರೆಯವ್ರು ನಮ್ಮ ಪ್ರೀತಿ ತೋರಿಸಿರ್ತಾರೆ, ಅದರಲ್ಲಿ ನಾವು ಕರಿಗೋಗ್ಬಿಡ್ತೀವಿ. ಆದರೂ ಕೂಡ ನಾವು ನಾವಾಗಿರ್ತೀವಿ. ಆನಂತರ ಅದು ಪ್ರಸಂಗ ಮುಗಿದ ನಂತರ ಮತ್ತು ನಾವು ನಾವಾಗೇ ಇರ್ತೀವಿ. ಅವೆಲ್ಲವೂ ಕ್ಷಣಿಕ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಭಾವನೆಗಳು ಕ್ಷಣಿಕ. ಈಗ ಬಂದಾವ, ಇನ್ನೊಂದು ಸ್ವಲ್ಪ ಹೊರತಾರೆ ಹೋಗ್ತಾರೆ. ಆಕಾಶದಲ್ಲಿನ ಮೋಡಗಳಂತೆ. ಮೋಡಗಳು ಶಾಶ್ವತ ಅಲ್ಲ. ತಾರೆ ನಕ್ಷತ್ರಗಳಂತೆ ಅವು ಅದನ್ನು ನಿಲ್ಲಲ್ಲ. ಹಿಂಗೆ ಬರ್ತಾವ, ಹಂಗೆ ಹೋಗ್ತಾವ. ಅದಕ್ಕೆ ಅವುಗಳೊಂದಿಗೆ ಭಾಳ ಒಂದಾಗಿ ಒಡನಾಟ ಮಾಡಿಕೊಂಡು ನಾವು ಒಡಲ ಗುರಿಯನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಹಂಗಾಗಬಾರ್ದಪ್ಪ ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅವುಗಳು ಬಂದಾಗ ಹಂಗೆ ಹೊರಗಾಗಬೇಕು. ಹೊರಗಾಗುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಹೊರಗ್ತಾ ಹೋದಂದ್ರೆ ಮನಸ್ಸನ್ನು ಶುಭ್ರವಾಗ್ತಾ ಹೋಗ್ತದೆ. ಮಳೆ ಸುರಿದ ಆಕಾಶ ಎಷ್ಟು ಶುಭ್ರವಾಗಿ, ಎಷ್ಟು ಸುಂದರವಾಗಿ ಕಾಣ್ತದೆ, ಹಾಗೆ ನಮ್ಮ ಮನಸ್ಸು ಕೂಡ ಪಕ್ವವಾಗ್ತದೆ, ಸುಂದರವಾಗ್ತದೆ. ಆ ಮನಸ್ಸನ್ನು ಪಕ್ವ ಮಾಡೋ ಸಲುವಾಗಿ, ಸುಂದರ ಮಾಡೋ ಸಲುವಾಗಿ ಅಲ್ಲಿನ ಕಸ ಬಳಸಲಾಗಿ ಅವು ಭಾವನೆಗಳು ಬಂದಿರ್ತವೆ. ಅವುಗಳನ್ನು ನಾವು ಗೌರವಿಸಿ ಸ್ವೀಕಾರ ಮಾಡೋದನ್ನು ಮೊದಲು ಕಲಿಬೇಕು. ಸ್ವೀಕಾರ ಮಾಡೋದು ಅಂದರೆ ಅವುಗಳನ್ನು ಹಂಗೆ ಹೊರಹಾಕೋದನ್ನು ಕಲಿಬೇಕು. ಹೊರಹಾಕೋದ್ರ ಸಂದರ್ಭದಲ್ಲಿ ಎಚ್ಚರಿಕೆ ಇರುವುದನ್ನು ಕಲಿಬೇಕು. ಎಷ್ಟು ಕಲಿತೇವೆ ಅಂದರೆ ಎಲ್ಲ ಶುಭ್ರವಾದ ಮನಸ್ಸು, ಶಾಂತವಾದ ಮನಸ್ಸು ನಮ್ಮದು. ಧನ್ಯವಾದಗಳು.